ಆಗಿರೋ CMಗಳಲ್ಲಿ ನಂಬರ್ 1 52.33% ಇವರೊಬ್ಬರೇ. ಸಿದ್ದರಾಮಯ್ಯನವರೊಬ್ಬರೇ ಸಾಲದ ಸಿದ್ದರಾಮಯ್ಯ. ಮೊದಲೆಲ್ಲ ಹುಲಿಯಾ ಅಂತ ಇದ್ರು, ಈಗ ಎಲ್ಲೂ ಹುಲಿಯಾ ಅಂತ ಎಲ್ಲೂ ನೋಡ. ಒಂದು ವರ್ಷದಿಂದ ಯಾರು ಹುಲಿಯಾನೆ ಅನ್ನೋದು ಬಿಟ್ಬಿಟ್ಟವ್ರೆ. ಸಾಲ ರಾಮಯ್ಯ ಆಗೋಟು. ನಮ್ಮ ಕಣ್ಣು ಮುಂದೆನೆ ಸಿದ್ದರಾಮಯ್ಯನವರು ಸಾಲದ ರಾಮಯ್ಯ ಆಯ್ತು. ಅವರ ರೆಕಾರ್ಡ್ ಇದು, ಸಾಲ ಮಾಡಿರೋ ರೆಕಾರ್ಡು. ಜನ ಏನಂತಾರೆ ಅಂದ್ರೆ, ಸಿದ್ದರಾಮಯ್ಯ ಅಂದ್ರೆ ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತೇಳಿ. ಮ್ಯಾಜಿಕ್ ಮಾಡ್ತಾರೆ, 17 ಬಡ್ಜೆಟ್ಗಳನ್ನು ಮಣ್ಣೆ ಮಾಡಿ 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 ಎಕ್ಸ್ಪರ್ಟ್ ಔಟವ್ರೆ ಅಂತ. ಅವ್ರ ಹಿಂದೆ ಎಲ್ಲ ಹಂಗೆ ಮಾಡ್ತಾ ಇದ್ರು. 96ನೇ ಇಸ್ವಿಯಲ್ಲಿ ಮಾಡಿದಂಥದ್ದು ಬಡ್ಜೆಟ್ಟೆ, ಒಳ್ಳೆ ಬಡ್ಜೆಟ್ಟೆ. ನಾನು ಹೇಳಿದೆ ಹರಿದೋಗಿದೆ ಪುಸ್ತಕ, ಆದರೂ ಒಳ್ಳೇದು ಅಂತ ಹೇಳಿದೆ. ಈಗೇನು ಮಾಡವ್ರೆ, ಆ ಮ್ಯಾಜಿಕ್ ಮಾಡ್ತಾ ಇದ್ದವರು ಬ್ಲ್ಯಾಕ್ ಮ್ಯಾಜಿಕ್ ಇಳಿದ್ಬಿಟ್ಟವ್ರು. ಈಗ ಇಟ್ಸ್ ಎ ಬ್ಲ್ಯಾಕ್ ಮ್ಯಾಜಿಕ್. ಇವಾಗ ಮಾಡಿರೋದು ಬ್ಲ್ಯಾಕ್ ಮ್ಯಾಜಿಕ್. ಆ ಅಂಕೆಗಳಿದೆಯಲ್ಲ, ಆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಚೇಂಜ್ ಆಗೋಗುತ್ತೆ. ಹಿಂದೆ ಶಕುನಿ ಇದ್ದ, ಬಿಟ್ರೆ ಚೆಕ್ ಅಂತ ಅಷ್ಟೇ, ಅವನೇನು ಹೇಳ್ತಾನೆ ಹಂಗೆ ಬೀಳೋದು ಪಗಡೆ. ಹಂಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತ್ಕೊಂಡ್ಬಿಟ್ಟವ್ರು. ಈಗ ಈ ಲೆಕ್ಕನೆಲ್ಲ ಅಡ್ಜಸ್ಟ್ ಮಾಡಿ ಕೊಡೋ ಅಂಥದ್ದು. ತಾವು ಒಂದು ನುಡಿಮುತ್ತನ್ನ ಹೇಳಿದ್ದೀರ. ಯಾವುದು, ಯಾವ ಇಸ್ವಿಯಲ್ಲಿ? 21 ಇಲ್ಲ ಪುಸ್ತಕ 21 ಸಿದ್ದರಾಮಯ್ಯನವರ ನುಡಿಮುತ್ತುಗಳು. 21-22ನೇ ಸಾಲಿನ ಬಡ್ಜೆಟ್ಟಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಂತ ಗೌರವಾನ್ವಿತ ಸಿದ್ದರಾಮಯ್ಯನವರು ಮಾರ್ಚ್ 15ರಂದು ಭಾಷಣ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ಹೇಳಿರೋದು ಸಾಲದ ಬಗ್ಗೆ. ಸಾಲದ ಸಿದ್ದರಾಮಯ್ಯ ಸಾಲದ ಬಗ್ಗೆ ಏನು ಹೇಳವ್ರೆ ಅಂತ. ಸಾಲದ ಸಿದ್ದರಾಮಯ್ಯ ಸಾಲದ ಬಗ್ಗೆ ಅವ್ರದ್ದೇನು ಡೆಫಿನಿಷನ್ ಅಂತ ಅವ್ರು ಹೇಳಿದ್ದಾರೆ. ನಾವು ಪ್ರಮುಖವಾಗಿ ಸಾಲ ತೆಗೆದುಕೊಳ್ಳುವುದು ಅಸೆಟ್ ಕ್ರಿಯೇಟ್ ಮಾಡುವುದಕ್ಕೋಸ್ಕರ. ವೆನ್ ಹಿ ವಾಸ್ ಇನ್ ಅಪೋಸಿಷನ್ ಲೀಡರ್, ಅವಾಗ ಹೇಳಿದ್ದು ನುಡಿಮುತ್ತುಗಳು. ಅಸೆಟ್ ಕ್ರಿಯೇಟ್ ಮಾಡುವುದಕ್ಕೋಸ್ಕರ, ಆಸ್ತಿಗಳ ರಚನೆ ಮಾಡುವುದಕ್ಕೋಸ್ಕರ, ಆಸ್ತಿಗಳ ನಿರ್ಮಾಣ ಮಾಡುವುದಕ್ಕಾಗಿ ನಾನು ಸಾಲ ತೆಗೆದುಕೊಳ್ಳಬೇಡಿ ಎಂದು ಹೇಳುವುದಕ್ಕೆ ಹೋಗುವುದಿಲ್ಲ. ಸಾಲ ತೆಗೆದುಕೊಳ್ಳಬೇಕಾಗುತ್ತದೆ. ಸಾಲ ಯಾವಾಗ ತೆಗೆದುಕೊಳ್ಳಬೇಕು? ಸಾಲ ಸಿಗುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದು ಆಗುವುದಿಲ್ಲ. ಇವಾಗ ಸಿದ್ದರಾಮಯ್ಯ ಮಾಡ್ತಾ ಇರೋದು ಅದೇ. ಸಾಲ ದೊರಕುತ್ತದೆ, ನಮ್ಮ ರಾಜ್ಯಕ್ಕೆ ಕ್ರೆಡಿಬಿಲಿಟಿ ಇದೆ, ಅವಕಾಶ ಇದೆ, ಸಾಲ ಸಿಗುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ನಮಗೆ ಸಾಲ ತೀರಿಸುವ ಶಕ್ತಿ ಇದೆಯೇ? ಸಾಲ ತೆಗೆದುಕೊಂಡ ಹಣವನ್ನು ಅಸೆಟ್ ಕ್ರಿಯೇಟ್ ಮಾಡಲು ಖರ್ಚು ಮಾಡಲಾಗುತ್ತಿದೆಯೇ ಎನ್ನುವ ಮಾನದಂಡ ಅಂತ ಹೇಳಿದ್ದಾರೆ ಅವರು. ನಾನು ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ, 3 ಲಕ್ಷ ಕೋಟಿ ಸಾಲ ಮಾಡಿದಿರಲ್ಲ, ಎಲ್ಲಿ ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ನೀರಾವರಿ ಯೋಜನೆ, ಹೊಸ ನೀರಾವರಿ ಯೋಜನೆಯನ್ನ ಶುರು ಮಾಡಿದ್ದೀರಾ? ಯಾವ ಬ್ರ್ಯಾಂಡ್ ಬೆಂಗಳೂರು, ಈಗ ಹೆಸರು ಹೇಳಲ್ಲ ಬಿಡಿ, ಎಲ್ಲಿ ಹಣ ಕೊಟ್ಟಿದ್ದೀರಾ?